ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನೀವು ಅಂದ್ಕೊಂಡಂತಹ ಜೀವನ ನಿಮಗೆ ಸಿಗಲಿ. ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಅಡೆತಡೆಗಳು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನು ಬಯಸ್ತಾ ಇದ್ದೀರಿ ಅಥವಾ ಯಾರೋ ನಿಮ್ಮ ಜೀವನದಲ್ಲಿ ಇದ್ದಾರೆ. ಸೊ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ. ಮುಂಚೆ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು, ಬಟ್ ಇವಾಗ ಅವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ನಿಮ್ಮನ್ನು ನೋಡಿದರೆ ಆಗಲ್ಲ, ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಮನ್ನು ಮದುವೆ ಆಗಲಿಕ್ಕೆ ಫಸ್ಟ್ ಎಲ್ಲ ಓಕೆ ಇತ್ತು, ಬಟ್ ಇವಾಗ ಅವರು ಒಪ್ತಾ ಇಲ್ಲ. ಕಾರಣ ಇಲ್ಲದೇ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ ಅಥವಾ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿರಬಹುದು. ಏನೋ ಒಂದು ಈಗೋ ಸಮಸ್ಯೆ ಇರ್ಬೋದು, ಅಥವಾ ನಾನು ಹೇಳಿದ್ದೇ ಆಗಬೇಕು ಅನ್ನೋದಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಇರ್ಬೋದು. ಸೊ ಯಾರೋ ನಿಮ್ಮಿಬ್ಬರ ಮಧ್ಯೆ ಸಂಬಂಧದಲ್ಲಿ ಬೇರೆದ ವಿಷಯ ಹೇಳಿರಬಹುದು, ನಿಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತ ಪ್ರಯತ್ನ ಮಾಡಿರಬಹುದು. ಇಂಥ ಸಮಯದಲ್ಲಿ ನೀವು ಆ ವ್ಯಕ್ತಿಯನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಬೇಕಾಗುತ್ತೆ. ಸೊ ಇದು ಪಾಸಿಟಿವ್ ಆಗಿ ಸಾತ್ವಿಕ ಕ್ರಮದಿಂದ ನಾವಿದನ್ನು ಮಾಡುವಂತಹ ರೀತಿ. ಸಾತ್ವಿಕ ಕ್ರಮದಲ್ಲಿ ಕೆಲವನ್ನು ನಾವು ತಂತ್ರಗಳನ್ನು ಬಳಸ್ತೇವೆ, ಕೆಲವೊಂದು ಮಂತ್ರಗಳನ್ನು ಬಳಸ್ತೇವೆ. ಸೊ ಅವರನ್ನು ಸಾತ್ವಿಕ ಕ್ರಮದಿಂದ ನಾವು ಅಟ್ರಾಕ್ಷನ್ ಮಾಡ್ತೇವೆ ನಮ್ಮ ಕಡೆ. ಏನಕ್ಕಂದರೆ ನೀವು ಅವರನ್ನು ಪ್ರೀತಿ ಮಾಡಿರ್ತೀರ, ನಿಮಗೆ ಒಂದು ಅವರ ಮೇಲೆ ಅಧಿಕಾರ ಇರುತ್ತೆ. ಸೊ ಮತ್ತು ಕೆಲವರಿಗೆ ಒಂದು ಡ್ರೀಮ್ ಇರುತ್ತೆ, ನಾನು ಇಂಥ ಹುಡುಗನನ್ನು ಮದುವೆ ಆಗಬೇಕು, ಇಂಥ ಹುಡುಗಿಯನ್ನು ಮದುವೆ ಆಗಬೇಕು. ಸೊ ನನ್ನದು ಡ್ರೀಮ್ ಹಸ್ಬೆಂಡ್ ಆ ಥರ ಇರಬೇಕು, ಡ್ರೀಮ್ ವೈಫ್ ಹಿಂಗೆ ಇರಬೇಕು. ಸೊ ತುಂಬ ಕನಸುಗಳನ್ನು ಕಾಣ್ತಾರೆ. ಸೊ ಅಂಥವರನ್ನು ಕೂಡ ಅಟ್ರಾಕ್ಷನ್ ಮಾಡಲಿಕ್ಕೆ, ಅಂದರೆ ಇವಾಗ ನಿಮ್ಗೆ ಗೊತ್ತಿಲ್ಲ ಅವರು ಯಾರು ಅಂತ, ಗೊತ್ತಿದ್ದವರನ್ನು ಕೂಡ ಇಲ್ಲಿ ಅಟ್ರಾಕ್ಷನ್ ಮಾಡ್ಬೋದು. ಹಾಗೇನೆ ಗೊತ್ತಿಲ್ಲದ ವ್ಯಕ್ತಿ ಸೊ ನಿಮಗೆ ಮ್ಯಾರೇಜ್ಗೆ ಪ್ರಪೋಸಲ್ ನೋಡ್ತಾ ಇದ್ದಾರೆ ಅಥವಾ ನಿಮಗೆ ಮ್ಯಾರೇಜ್ಗೆ ಏಜ್ ಆಗ್ತಾ ಉಂಟು. ಸೊ ನಿಮಗೆ ಒಂದು ಇದಿರುತ್ತೆ, ಅಂದರೆ ನಮ್ಮ ಹುಡುಗ ಈ ಥರ ಇರಬೇಕು, ಇಷ್ಟ ಇರಬೇಕು, ಸೊ ವೆಲ್ ಸೆಟಲ್ ಆಗಿರಬೇಕು. ಸೊ ಆ ಥರ ನಮ್ಮ ಹುಡುಗಿ ತುಂಬ ನೋಡಲಿಕ್ಕೆ ಸುಂದರವಾಗಿರಬೇಕು, ಸೊ ಜಾಬಲ್ಲಿ ಇರಬೇಕು ಅನ್ನೋದಿರ್ಬೋದು, ಅಥವಾ ರಿಚ್ ಫ್ಯಾಮಿಲಿ ಇರ್ಬೋದು, ಅಥವಾ ಒಳ್ಳೆಯ ಗುಣನಡತೆಯ ಸೊಸೆ ನಮ್ಮ ಮನೆಗೆ ಸಿಗಬೇಕು, ಒಳ್ಳೆಯ ಗುಣನಡತೆಯ ನನ್ನನ್ನು ರೆಸ್ಪೆಕ್ಟ್ ಕೊಡುವಂತಹ, ಎಲ್ಲರನ್ನು ಅನುಸರಿಸ್ಕೊಂಡು ಹೋಗುವಂತಹ ಹುಡುಗ ನನಗೆ ಸಿಗಬೇಕು ಅಂತ ಹುಡುಗ ಅಥವಾ ಹುಡುಗಿ ಬಾಲ ಸಂಗಾತಿ ಆಗಬೇಕು ಅಂತ ನಿಮ್ಮ ಆಸೆ ಕನಸು ಇರ್ಬೋದು. ಸೊ ಅವರನ್ನು ಕೂಡ ನೀವಿಲ್ಲೇ ಅಟ್ರಾಕ್ಷನ್ ಮಾಡ್ಬೋದು. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಬೆಂಬಲ ನನಗೆ ದೊರೆತ ಹಾಗೆ ಆಗುತ್ತೆ. ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬೇರೆಯವರಿಗೆ ಸಹಿತ ಹೆಲ್ಪ್ ಆಗಲಿ. ಸೊ ಇದನ್ನು ನೀವು ಇವಾಗ ಡೈವರ್ಸ್ ಆಗಿದೆ ಅಥವಾ ನಿಮಗೆ ಇದು ಸೆಕೆಂಡ್ ಮ್ಯಾರೇಜ್, ಸೊ ನಿಮಗೆ ಒಂದು ಮೊದಲ ಮದುವೆ ಏನೋ ಒಂದು ಸಮಸ್ಯೆ ಆಯಿತು, ಅಥವಾ ಹಸ್ಬೆಂಡ್ ವೈಫ್ ಇಲ್ಲ, ಸೊ ಡೆತ್ ಆಗಿದ್ದಾರೆ, ಸೊ ಅಥವಾ ಬಿಟ್ಟೋಗಿದ್ದಾರೆ, ಡೈವರ್ಸ್ ಆಗಿದೆ. ಇಂಥ ಸಿಚುವೇಷನಲ್ಲಿ ನಿಮಗೆ ಒಬ್ಬರು ಬಾಲ ಸಂಗಾತಿ ಬೇಕು, ಮೊದಲ ಮದುವೆ, ಮೊದಲ ಪ್ರೀತಿ ಏನೋ ಒಂದು ಈ ಥರ ಆಗೋಯ್ತು ಅಂತ ಅದರ ನೆನಪಲ್ಲೇ ಇಟ್ಕೊಂಡು ಜೀವನವನ್ನು ಸ್ಪೈಲ್ ಮಾಡ್ಕೊಳ್ಳೋ ಬದಲು ನೆಕ್ಸ್ಟ್ ನನ್ನ ಫ್ಯೂಚರ್ ಒಳ್ಳೆಯದಾಗುತ್ತಾ, ಸೊ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರಾ ನನಗೆ, ಒಳ್ಳೆಯ ಹಸ್ಬೆಂಡ್ ಸಿಗ್ತಾರಾ, ಒಳ್ಳೆಯ ಬಾಲ ಸಂಗಾತಿ ಸಿಗ್ತಾರಾ. ಸೊ ಅದಕ್ಕೋಸ್ಕರನೂ ನೀವು ಇದನ್ನು ಮಾಡ್ಬೋದು. ನಾನು ನಿಮಗೆ ಒಂದು ಸುಲಭದ ಸಾತ್ವಿಕ ಮಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಇವತ್ತು. ಸೊ ಇದು 100% ನಿಮಗೆ ಒಂದು ಒಳ್ಳೆಯ ಉತ್ತಮ ಬಾಲ ಸಂಗಾತಿಯನ್ನು ತಂದುಕೊಡುತ್ತೆ. ಇವಾಗ ನಿಮ್ಮ ಮಧ್ಯೆ ಬ್ರೇಕಪ್ ಆಗಿದೆ, ಆಲ್ರೆಡಿ ನಿಮ್ಮ ಜೀವನದಲ್ಲಿ ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಹುಡುಗಿ ಇದ್ದಾಳೆ, ಸೊ ಮ್ಯಾರೇಜ್ ಆಗಿದೆ, ಗಂಡ ಹೆಂಡತಿಯ ಮಧ್ಯೆ ಸಂಬಂಧ ಸರಿ ಇಲ್ಲ ಅಂದ್ರೂ ನೀವು ಇದನ್ನು ಮಾಡ್ಬೋದು. ಹಾಗೆಯೇ ಮ್ಯಾರೇಜ್ ಆಗಿದೆ, ಡೈವರ್ಸ್ ಆಗಿದೆ, ಅಥವಾ ಅವರು ಇಲ್ಲ ಬಿಟ್ಟೋಗಿದ್ದಾರೆ, ಸೊ ಏನೇ ಒಂದು ಸಿಚುವೇಶನ್ ಇರ್ಬೋದು. ಸೊ ಸೆಕೆಂಡ್ ಮ್ಯಾರೇಜಿಗೋಸ್ಕರನೂ ನೀವು ನಿಮಗೆ ಯಾವ ಥರ ಹುಡುಗ ಬೇಕು, ಯಾವ ಥರ ಹುಡುಗಿ ಬೇಕು, ಸೊ ನೀವು ಇಲ್ಲಿ ಅಟ್ರಾಕ್ಷನ್ ಮಾಡ್ಬೋದು. ಇವಾಗ ಅಂದರೆ ಕೆಲವರು ಅಂದ್ಕೊಳ್ತಾರೆ ಲೈಫು ಮುಗ್ದೋಯ್ತು, ಎಂತ ಒಮ್ಮೆ ಮ್ಯಾರೇಜ್ ಆದದ್ದೇ ಈ ಥರ ಆಯಿತು, ಇನ್ನೊಮ್ಮೆ ನಾನು ಯಾವ ಥರ ಮ್ಯಾರೇಜ್ ಆಗೋದು, ನನ್ನ ಲೈಫ್ ಫೇಲ್ಯೂರ್ ಆಯಿತು, ನನ್ನ ಪ್ರೀತಿಯೇ ನನ್ನ ಕೈ ಬಿಟ್ಟು ಹೋಯಿತು, ದೇವರು ನನಗೆ ಮೋಸ ಮಾಡಿಬಿಟ್ರು, ನಾನು ಯಾವ ಥರ ಈ ಸಿಚುವೇಶನನ್ನು ಹ್ಯಾಂಡಲ್ ಮಾಡು, ಸೊ ಪುನಃ ಈ ಮಧ್ಯೆ ನನಗೆ ಸೆಕೆಂಡ್ ಮ್ಯಾರೇಜ್ ಬೇಕಾ, ಸೆಕೆಂಡ್ ಲವ್ ಬೇಕಾ ಅಂತ ನೀವು ಅಂದ್ಕೊಳ್ಬೋದು. ಫಸ್ಟಿನವರೇ ಸರಿಯಾಗಿ ಬರುವಂತಹ ಚಾನ್ಸಸ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಅವರೇ ಬರ್ತಾರೆ ನಿಮಗೆ, ಅವರೇ ಬೇಕಂದರೆ. ಸೊ ಸೆಕೆಂಡ್ ಮ್ಯಾರೇಜ್ ಏನಕ್ಕೆ ಹೇಳಿದೆ ಅಂದರೆ, ಕೆಲವರೀಗ ಏನೋ ಏಜ್ ಇರುತ್ತೆ ಆದ್ರೂ ಮದುವೆ ಆಗಲಿಕ್ಕೆ ಕೇಳಲ್ಲ. ಸೊ ಲೈಫನ್ನು ಒಂದು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪ್ರಯತ್ನ
ಪ್ರಯತ್ನವನ್ನು ನಮ್ಮ ಹೆಣ್ಮಕ್ಳು ಇಲ್ಲ ಅಂದರೆ ಗಂಡ್ಮಕ್ಳು ಮಾಡ್ತಾರೆ. ಸೊ ಆ ಥರ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ. ನಾನು ಇವತ್ತು ಕೂಡ ಒಬ್ಬಳು ಕ್ಲೈಂಟ್ ಜೊತೆ ಮಾತನಾಡಿದೆ. ಸೊ ಆ ಕ್ಲೈಂಟ್ ಕೂಡ ಸೊ ಮ್ಯಾರೇಜ್ ಆಗಲಿಕ್ಕೆ ಏಜ್ ಉಂಟು, ಆದ್ರೂ ಇಲ್ಲ ಬೇಡ ಅಕ್ಕ, ಇನ್ನೇನು ಮುಗ್ದೋಯ್ತು ಜೀವನ. ಸೊ ಇಲ್ಲ, ಮುಗ್ದೋಯ್ತು ಅಂತ ನೀವು ಯಾವಾಗ ಅಂದ್ಕೊಳ್ತೀರಾ, ಎಲ್ಲಿ ಅಂತ್ಯ ಉಂಟಾ ಅಲ್ಲೇ ಆರಂಭ. ಅಂತ್ಯ ಅನ್ನೋದೇ ಇನ್ನೊಂದರ ಹೊಸ ಆರಂಭ ನಿಮ್ಮ ಜೀವನದಲ್ಲಿ. ನೀವು ಸ್ವಲ್ಪ ಬೋಲ್ಡ್ ಆಗಿರಬೇಕು. ಏನೇ ಒಂದು ಸಿಚುವೇಶನಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆ ನಡೆದಿರುತ್ತೆ. ಕೆಲವರ ಜೀವನದಲ್ಲಿ ನಡೆದಂತಹ ಘಟನೆಗಳು ಇಡೀ ಊರಿಗೆ ಸಮಾಜಕ್ಕೆ ಗೊತ್ತಾಗ್ತದೆ. ಮತ್ತು ಕೆಲವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಅವರು ಹೈಡ್ ಮಾಡಿರ್ತಾರೆ. ಸೊ ಕೆಲವೊಂದು ಸಲ ಪಾಪದವರು, ಹಣ ಇಲ್ಲದವರ ಮಿಡ್ಲಲ್ಲಿ ಲೈಫಲ್ಲಿ ತುಂಬ ನಡೆದ್ರೆ ಅದು ತುಂಬ ಎಲ್ಲರಿಗೂ ಗೊತ್ತಾಗುತ್ತೆ. ಮತ್ತು ಸ್ವಲ್ಪ ರಿಚ್ ಇದ್ದವರ ಲೈಫಲ್ಲಿ ಏನು ನಡೆದ್ರು ಸೊ ಅದು ಯಾವ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ನಮಗೆ ಆ ಥರ ಆಗುತ್ತಾ, ಯಾರಾದರೂ ಏನಾದರೂ ಹೇಳಿದ್ರು. ಸೊ ಹೆಂಗೆ ಅಕ್ಕ, ಅದೆಲ್ಲ ಆಗಲ್ಲ ಅಂತ. ಸೊ ಅಂದರೆ ಇಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ನಾನು ಇಬ್ಬರಿಗೂ ಕೂಡ ಹೇಳ್ತಾ ಇದ್ದೇನೆ. ಮ್ಯಾರೇಜ್ ಆದವ್ರು ಇರ್ಬೋದು, ಲವರ್ಸ್ ಇರ್ಬೋದು, ಡೈವರ್ಸ್ ಆದವ್ರು ಇರ್ಬೋದು. ಸೊ ನಿಮ್ಮ ಪಾರ್ಟ್ನರನ್ನು ನೀವು ಶಾಶ್ವತವಾಗಿ ಕಳ್ಕೊಂಡಿದ್ದೀರಾ, ನೀವೊಂದು ಸ್ಟೆಪ್ ತಗೊಳ್ಬೇಕಿಲ್ಲಿ. ಸೊ ಗಟ್ಟಿ ನಿರ್ಧಾರವನ್ನು ತಗೊಳ್ಬೇಕು ನಿಮ್ಮ ಜೀವನಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ. ಈಗ ಏಜ್ ಇರುವಾಗ ಏನು ನಿಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಏಜ್ ಆದ ನಂತರ ಸ್ವಲ್ಪ ನಿಮಗೆ ಎಲ್ಲ ಲೈಫಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರೀತಿ ಅನ್ನೋದು ಒಂದು ಪವಿತ್ರ ಸಂಬಂಧ. ಸೊ ಕೆಲವೊಂದು ಸಲ ಏನೋ ಒಂದು ತಪ್ಪು ನಿರ್ಧಾರಗಳಿಂದ ತಪ್ಪು ರೀತಿ ಆಗುತ್ತೆ. ಕೆಲವೊಂದು ಸಲ ನೋಡಿ, ಹುಡುಗ ಹುಡುಗಿ ಸರಿ ಇದ್ದರೆ ನಮ್ಮ ಹಣೆ ಬರಹದಲ್ಲಿ ದೇವರು ಬರೆದದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಸಲ ಹುಡುಗ ಹುಡುಗಿ ಸರಿ ಇರಲ್ಲ. ಸೊ ದೇವರು ಕರೆಕ್ಟಾಗಿ ಆವಾಗಲೂ ಮೋಸ ಮಾಡ್ತಾರೆ ಅಂತ ಹೇಳುವ ಬದಲು ನಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ನಾವು ಲೈಫನ್ನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡುವ. ನಮ್ಮ ಲೈಫು ಸುಂದರವಾಗಿರಬೇಕು. ನಾವು ಯಾಕೆ ಒಂದು ಗಟ್ಟಿಯಾದ ನಿರ್ಧಾರವನ್ನು ತಗೊಳ್ಬಾರ್ದು? ಏನಕ್ಕಂದರೆ ಪರಿಸ್ಥಿತಿಗೆ ಒಂದೇ ಆ್ಯಂಗಲಿಂದ ಆಲೋಚನೆ ಮಾಡಿದರೆ ಆಗಲ್ಲ. ಇವಾಗ ಒಂದು ಚೇಂಜಸ್, ಒಂದು ಹೊಸ ಆರಂಭ ಅನ್ನೋದು ನಿಮ್ಮ ಜೀವನದಲ್ಲಿ ಬರಬೇಕು. ಈಗ ನೀವು ಇಷ್ಟಪಟ್ಟವರನ್ನೇ ನೀವು ಅಟ್ರಾಕ್ಷನ್ ಮಾಡ್ಬೋದು ಅವರನ್ನು ಮ್ಯಾರೇಜ್ ಆಗಲಿಕ್ಕೆ. ಸೊ ನೀವು ಯಾರನ್ನೂ ಇಷ್ಟಪಡ್ತಾ ಇಲ್ಲ ಅಂದ್ರೂ ನಿಮಗೆ ಯಾವ ಥರ ಹುಡುಗ ಹುಡುಗಿ ಬೇಕು ಅವರನ್ನು ಅಟ್ರಾಕ್ಷನ್ ಮಾಡ್ಬೋದು. ಇಲ್ಲಿ ನೀವು ಮಾಡಬೇಕಾದದ್ದು ಇಷ್ಟೇ, ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ಮಂತ್ರ ಇದು. ನಂಬಿಕೆಯನ್ನಿಟ್ಟು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮವರು ರಿಟರ್ನ್ ಬರ್ತಾರೆ, ಅವಳ ಜೊತೆ ನಿಮ್ಮ ಮದುವೆ ಆಗುತ್ತೆ. ಮದುವೆ ಆದವರು ಕೂಡ ನನ್ನ ಗಂಡನೊಟ್ಟಿಗೆ, ನನ್ನ ಹೆಂಡತಿಯೊಟ್ಟಿಗೆ ನನ್ನ ಸಂಬಂಧ ಸುಧಾರಿಸುತ್ತೆ. ಇವಾಗ ಮನೆ ಬಿಟ್ಟು ಹೋಗಿದ್ದಾರೆ, ಅವರು ಕೂಡ ರಿಟರ್ನ್ ಬರ್ತಾರೆ. ಏನು ಮಾಡಬೇಕು? ನೀವು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಟ್ರೈ ಮಾಡ್ತಾ ಇದ್ರೆ ಇದನ್ನು ಮಾಡಬಹುದು. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ತುಂಬ ಮುಖ್ಯ. ನಿಮಗೆ ಪ್ರೀತಿ ಬೇಕು, ನೀವು ಬಯಸಿದ ವ್ಯಕ್ತಿಯದ್ದು ಅಂದರೆ ಈ ಒಂದು ಮಂತ್ರವನ್ನು ದಿನದಲ್ಲಿ ಸಾಧ್ಯವಾದರೆ 21 ಬಾರಿ, ಸಾಧ್ಯವಾಗಿಲ್ಲ ಮಿನಿಮಮ್ 11 ಸಲ ಅಥವಾ 21 ಸಲ, 41 ಬಾರಿ, 108 ಬಾರಿ ತುಂಬ ಒಳ್ಳೆಯದು ಜಪ ಮಾಡಿದರೆ. ಯಾವ ಥರ ಮಾಡಬೇಕು? ರಾತ್ರಿ ಮಲಗುವಾಗ, ಬೆಳಿಗ್ಗೆ ಏಳುವಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು. ಪ್ರೀತಿಗೋಸ್ಕರ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಾಲ ಸಂಗಾತಿಯಾಗಿ ಬರಬೇಕು. ಆಲ್ರೆಡಿ ಅವರು ಇದ್ದಾರೆ ಅಂದರೆ ಅವ್ರು ನಿಮ್ಮನ್ನು ತುಂಬ ಪ್ರೀತಿಸಬೇಕು. ಒಂದು ಡಿವೈನ್, ಒಂದು ಶಾಶ್ವತವಾದಂತಹ ಸಂಬಂಧ, ರಿಲೇಷನ್ಶಿಪ್, ಪ್ರೀತಿ, ಬಾಂಡಿಂಗ್ ಎಲ್ಲನೂ ಬೆಸೆಬೇಕು ಅಂತ ನೀವು ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ನೀವು ಒಂದು ರೀತಿಯಲ್ಲಿ ನೈಟ್ ಡಿನ್ನರ್ಗೆ ಹೋಗುವ ಥರ, ಮಧ್ಯಾಹ್ನ ಲಂಚಿಗೆ ಹೋಗುವ ಥರ, ಅಥವಾ ಒಂದು ಟೆಂಪಲ್ ವಿಸಿಟ್ ಮಾಡುವ ಥರ, ಅಥವಾ ಒಂದು ಸುಂದರವಾದಂತಹ ಒಂದು ಪಾರ್ಕಿಗೆ ಹೋಗುವ ಥರ, ಇಬ್ಬರು ಮಾತನಾಡುವ ಥರ, ಒಂದು ಡೇಟಿಗೆ ಹೋಗುವ ಥರ. ಸೊ ಆ ಥರ ಇಮ್ಯಾಜಿನೇಷನ್ ಮಾಡಬೇಕು. ಆ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಈ ಮಂತ್ರವನ್ನು 11 ಸಲ ಮಿನಿಮಮ್, 21 ಸಲ, 41 ಬಾರಿ, 108 ಬಾರಿ, ಯಾವ್ದು ನಿಮಗೆ ಆಗುತ್ತೆ ನೀವು ಇಮ್ಯಾಜಿನೇಷನ್ ಮಾಡ್ತಾ ಈ ಮಂತ್ರವನ್ನು ಜಪ ಮಾಡಬೇಕು. ರಾತ್ರಿ ಮಲಗುವಾಗ, ಬೆಳಿಗ್ಗೆ ಏಳುವಾಗ ಡೈಲಿ ಮಾಡಬೇಕು. ಇದನ್ನು 41 ದಿವಸ ಕಂಟಿನ್ಯೂ ಆಗಿ. ನಿಮ್ಮ ಜೀವನದಲ್ಲಿ ಬಂದ್ರೂ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡಬೇಕು, ಬ್ರೇಕ್ ಮಾಡಬಾರ್ದು. ನಂಬಿಕೆಯನ್ನಿಟ್ಟು ಈ ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಜಪ ಮಾಡಲಿಕ್ಕೆ ಆಗಿಲ್ಲ, ಸಮಸ್ಯೆ ಆಗುತ್ತೆ, ಕೇಳ್ಕೊಳ್ತೀರಾ ಅಂದರೆ ನೀವು ಹೇಳಿ ನನ್ನ ಜೊತೆ, ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಅದನ್ನು ನೀವು ರಾತ್ರಿ ಮಲಗುವಾಗ ಹಾಗೇನೆ ಬೆಳಿಗ್ಗೆ ಮಾರ್ನಿಂಗ್ ಹೇಳುವಾಗ ಕೇಳ್ಕೊಳ್ಬೇಕಾಗುತ್ತೆ.
ನಂಬಿಕೆಯನ್ನಿಟ್ಟು ಮಾಡಿ ಒಳ್ಳೆಯದಾಗುತ್ತೆ, ನನ್ನ ಪ್ರೀತಿ ನನಗೆ ಸಿಗುತ್ತೆ, ಒಳ್ಳೆಯ ಲೈಫ್ ಪಾರ್ಟ್ನರ್ ಜೀವನ ಸಂಗಾತಿ ನನಗೆ ಸಿಗ್ತಾರೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ಸಕಾರಾತ್ಮಕ ಮನೋಭಾವನೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಮನೆಯವರಿಗೆ ಒಳ್ಳೆಯದಾಗುತ್ತೆ, ನಿಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನೋ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಇದನ್ನು ಮಾಡಬೇಕು. ಅಪನಂಬಿಕೆಯಿಂದ ಮಾಡಬೇಡಿ. ಈ ಮಂತ್ರ ಈ ರೀತಿ ಉಂಟು: ಶಿವಃ ಸದ್ಗುಣಂ ಜೀವನ್ ಸಾಥಿ ದದಾತಿ, ಶಿವಃ ಸದ್ಗುಣಂ ಜೀವನ್ ಸಾಥಿ ದದಾತಿ. ಈ ಒಂದು ಮಂತ್ರವನ್ನು ನೀವು ಜಪ ಮಾಡಬೇಕಾಗುತ್ತೆ. ನಂಬಿಕೆಯನ್ನಿಟ್ಟು ಮಾಡಿ, ನಿಮ್ಮ ಪ್ರೀತಿಗೆ ಸಂಬಂಧದಲ್ಲಿ ಸಮಸ್ಯೆ ಉಂಟು, ಬಿರುಕುಂಟು, ಒಬ್ಬರನ್ನು ನೋಡಿದರೆ ಇನ್ನೊಬ್ರಿಗೆ ಆಗ್ತಾ ಇಲ್ಲ, ನಂಬರ್ ಬ್ಲಾಕ್ ಮಾಡಿದ್ದಾರೆ, ಮೆಸೇಜ್ ಮಾಡಲ್ಲ, ನಿಮ್ಮನ್ನು ಮೀಟ್ ಮಾಡ್ತಾ ಇಲ್ಲ, ನಿಮಗೆ ಮ್ಯಾರೇಜಿಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೂ, ಏನೇ ಒಂದು ಸಮಸ್ಯೆ ಇದ್ರೂ ಎಲ್ಲನೂ ಸರಿಯಾಗುತ್ತೆ. ಈ ಮಂತ್ರದ ಅರ್ಥ ಬಂದ್ಬಿಟ್ಟು ಮಹಾದೇವ ಉತ್ತಮ ಗುಣಗಳೊಂದಿಗೆ ಸದ್ಗುಣಗಳು ಇರುವಂತಹ ಜೀವನ ಸಂಗಾತಿಯನ್ನು ನಿಮಗೆ ದಯಪಾಲಿಸುತ್ತಾರೆ, ನೀಡುತ್ತಾರೆ ಅನ್ನೋದು ಆಗಿರುತ್ತೆ. ಈ ಒಂದು ಪ್ರಾರ್ಥನೆಯಿಂದ, ಈ ಒಂದು ಮಂತ್ರದಿಂದ ನಿಮಗೆ ಸೂಕ್ತವಾದಂತಹ, ಈಗ ನಿಮ್ಮ ಜೀವನದಲ್ಲಿ ಯಾರೇ ಇದ್ರೂ ಸಹಿತ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ಯಾರು ಇಲ್ಲ ಅಂದ್ರೂ ನಿಮಗೆ ಯಾವ ಥರದ ಜೀವನ ಸಂಗಾತಿ ಬೇಕು ಅಂತವರು ಸಿಗುತ್ತಾರೆ. ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೈಟ್ ಉಂಟು. ಸೊ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ. ಇವಾಗ ಬ್ರೇಕಪ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಆಗ್ತಾ ಇಲ್ಲ, ಅಥವಾ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೂ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಎಡಗೈಗೆ ಹಾಕಿ ಇದರಿಂದ ಪ್ರೀತಿ ಅಟ್ರಾಕ್ಷನ್ ಆಗುತ್ತೆ. ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ. ಸರ್ಟಿಫೈಡ್ ಕಂಪನಿಯತ್ತೆ, ನಾನೇನು ಕ್ಲೈಂಟಿಗೆ ಪರ್ಚೇಸ್ ಮಾಡಿಕೊಟ್ಟಿದ್ದೇನೆ. ಸೊ ಅದೇ ಲಿಂಕನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸೊ ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ. ಮದುವೆ ಆದವರು ಹಾಗೆಯೇ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಲವರ್ಸ್ ಕೂಡ ಇದನ್ನು ಧರಿಸಬಹುದು. ತುಂಬ ರಿಸಲ್ಟ್ ಕೊಡುತ್ತಿದ್ದು ಒಳ್ಳೆಯ ಪರಿಣಾಮ ಬೀರುತ್ತೆ. ನಿಮಗೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ನಿಮಗೆ ಬೇಕಾದಂತಹ ಜೀವನ ಸಂಗಾತಿ ನಿಮ್ಮ ಜೀವನದಲ್ಲಿ ಬರಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.